ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ವಿಶೇಷವಾದಂಥ ವಾರ. ನನ್ನ ತಂದೆ ಗುರುವಾರ ಅಂದ್ರೆ ಏನೋ ಒಂಥರ ಖುಷಿ. ನಮಗೆ ರಾಯರ ವಾರ ಮಾಡಬೇಕು, ರಾಯರ ವಾರ ಮಾಡ್ತಾಯಿದ್ದೀನಿ ಅನ್ನೋದೊಂದು ಖುಷಿ, ಮತ್ತು ರಾಯರ ಮಠಕ್ಕೆ ಹೋಗ್ತಾಯಿದ್ದೀನಿ ಅನ್ನೋದೊಂದು ಖುಷಿ, ರಾಯರ ಅನುಗ್ರಹ ನಮಗೆ ಮಾಡ್ತಿದ್ದಾರೆ ಅನ್ನೋದು ಒಂದು ಖುಷಿ. ಹಂಗಾಗಿ ಇವತ್ತೆಲ್ಲರೂ ಸಹ ರಾಯರ ವಾರ ಮಾಡಿರ್ತೀರ, ರಾಯರ ಮಠಕ್ಕೂ ಸಹ ಹೋಗಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮನೆಯನ್ನೆಲ್ಲ ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಅಷ್ಟೇ ರಾಯರಿಗೆ ಸೇವೆ ಅನ್ನೋದು ಮಾಡಿಬಿಟ್ಟು ನಂತರ ನಾನು ಸ್ವಲ್ಪ ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು, ಅಂದರೆ ದೇವಸ್ಥಾನಕ್ಕೇ ಹೊರಗಡೆ ಹೋಗಬೇಕಾಗಿತ್ತು. ಹಂಗಾಗಿ ಇವತ್ತು ಹೋಗಿದ್ದು ಬಂದೆ. ನನಗೆ ತುಂಬಾ ಖುಷಿ ಆಯಿತು. ನನಗೆ ದೇವ್ರು ನನ್ನ ಜೊತೆಲಿದ್ದಾರೆ ಅನ್ನೋದಕ್ಕೆ ಹಲವಾರು ಸೂಚನೆಗಳನ್ನು ನಮಗೆ ಕೊಡ್ತಾರೆ. ಯಾಕಪ್ಪ ಅಂತಂದರೆ ನಾವು ಬದುಕಲ್ಲಿ ಸೋತಾಗ, ಎಲ್ಲದ್ರ ಮೇಲೆ ನಂಬಿಕೆ ಅನ್ನೋದು ಕಳ್ಕೊಂಡಾಗ ದೇವರು ನಾನಿದ್ದೀನಿ, ನೀನೆದ್ರು ಬೇಡ ಅನ್ನೋದು ಥರ ಸೂಚನೆ ಅನ್ನೋದು ಕೊಡ್ತಾರೆ. ನಾವು ಮನಸ್ಸಿನಲ್ಲಿ ಅಂದ್ಕೋತೀವಿ ನಮ್ಮ ಜೊತೆ ಯಾರೂ ಇಲ್ಲ, ನಾನು ನಂಬಿರೋ ದೇವರು ಸಹ ನನಗೆ ಅನುಗ್ರಹ ಮಾಡ್ತಾಯಿಲ್ಲ, ನನ್ನ ಜೊತೆ ಇರೋ ಜನನೂ ಅಷ್ಟೇ ನನ್ನಿಂದ ದೂರ ಆಗ್ತಿದ್ದಾರೆ, ನನ್ನ ಹತ್ರ ಒಂದು ಹಣಕಾಸಿದ್ದಾಗ ಅಷ್ಟೇ ನನಗೆ ಮರ್ಯಾದೆ ಕೊಡ್ತಾರೆ, ನನ್ನ ಜೊತೆ ಅವ್ರು ಇರ್ತಾರೆ, ನನ್ನಿಂದ ಏನೂ ಇಲ್ಲ, ನಾನು ಯಾರಿಗೂ ಸಹಾಯ ಮಾಡೋ ಸ್ಥಿತಿಲಿ ಇಲ್ಲ ಅಂತ ಅಂದಾಗ ನನ್ನಿಂದ ಎಲ್ಲರೂ ಸಹ ದೂರ ಆಗ್ತಾರೆ ಅಂತ ನೀವು ಅಂದ್ಕೋತೀರ. ನಿಮ್ಮ ಜೊತೆ ದೂರ ಆಗಿರೋದು ಬರೀ ಒಬ್ಬ ಮನುಷ್ಯ ಆಗಿರ್ಬೋದು, ಮನುಷ್ಯರು ಮಾತ್ರ ನಿಮ್ಮಿಂದ ದೂರ ಆಗಿರ್ಬೋದು, ಆದರೆ ದೇವರು ನಿಮ್ಮಿಂದ ದೂರ ಆಗಿರೋದಿಲ್ಲ. ನಿಮ್ಮಲ್ಲಿರೋ ಆತ್ಮವಿಶ್ವಾಸ ನಿಮ್ಮಿಂದ ದೂರ ಆಗಿರೋದಿಲ್ಲ. ನಿಮ್ಮಲ್ಲಿ ಒಂದು ದೃಢವಾದ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆ ನಿಮ್ಮಿಂದ ದೂರ ಆಗಿರೋದಿಲ್ಲ. ಜನ ನಿಮ್ಮಿಂದ ದೂರ ಆಗಿರ್ಬೋದು, ದೂರ ಆಗಿದ್ದಾರೆ ಅಂತ ನೀವು ಚಿಂತೆ ಪಡೋದಕ್ಕೆ ಹೋಗಬೇಡಿ. ನಿಮ್ಮ ಜೊತೆ ಭಗವಂತ ಇರ್ತಾನೆ. ರಾಯರು ಈ ಥರ ನೊಂದಿರೋ ಅಂಥ ಮನಸ್ಸುಗಳಿಗೆ ರಾಯರು ಕೊಡೋ ಅಂಥ ಸೂಚನೆಗಳು. ನನ್ನ ಜೊತೆ ಯಾರು ಇಲ್ಲ ಅಂತ ನೀನು ಅಂದ್ಕೊಳ್ಳೋದಕ್ಕೆ ಹೋಗಬೇಡ. ನಿನ್ನ ಜೊತೆ ಬಂದು ಹೋಗೋ ಈ ಜನನ ನೀನು ನಂಬಷ್ಟು ನೀನು ದಡ್ಡ ಆಗಬೇಡ. ನೀನು ಯಾರ್ಯಾರನ್ನೂ ನಂಬಿಲ್ಲ, ನೀನು ನಂಬಿರೋದೇ ನನ್ನನ್ನು. ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ನಿನ್ನಲ್ಲಿ ಒಂದು ಧೈರ್ಯ ತಂದ್ಕೊ. ನನ್ನ ಜೊತೆ ಯಾರೋ ಇದ್ದಾರೆ ಅನ್ನೋ ಒಂದು ಆತ್ಮವಿಶ್ವಾಸನ ನೀನು ಬೆಳೆಸ್ಕೊ. ನಾನು ಮುಂದೆ ಬರ್ತೀನಿ, ನಾನು ಕೆಳಗಡೆ ಬೀಳೋದಕ್ಕೆ ನನ್ನ ಆತ್ಮವಿಶ್ವಾಸ ಒಪ್ಪೋದಿಲ್ಲ ಅಂತ ನೀನು ಮೊದಲದಾಗಿ ನೀನು ಅಂತರಂಗದಿಂದ ನೀನು ಧೈರ್ಯವಂತನಾಗಬೇಕು. ನೀನು ಕುಗ್ಗೋದಿಕ್ಕೆ ಹೋಗಬಾರ್ದು. ನನ್ನ ಜೊತೆ ಯಾರೂ ಇಲ್ಲ, ನನಗೆ ಯಾರು ನನ್ನ ಕಷ್ಟಕ್ಕೆ ಆಗೋದಿಲ್ಲ, ನಾನು ಸೋತ್ಬಿಟ್ಟೆ, ನನಗೆ ಯಾರ್ಯಾರು ನನ್ನ ಕಷ್ಟಕ್ಕೆ ಬರೋದಿಲ್ಲ ಅಂತ ನೀನು ಅಂದ್ಕೊಳ್ಳೋದಿಕ್ಕೆ ಬೇಡ. ನಿನ್ನ ಜೊತೆ ಇದ್ದು 4 ಜನ ನಿನ್ನ ಜೊತೆ ಬರೋಂಥವ್ರೆಲ್ಲ ನಿನ್ನ ಕಷ್ಟಕ್ಕೆ ಆಗೋದಿಲ್ಲ. ನಿನ್ನ ಹತ್ರ ಏನೋ ಒಂದು ಹಣಕಾಸು ಇದೆಯಲ್ಲ, ಆ ಹಣಕಾಸು ನೋಡಿ ಅಷ್ಟೇ ನಿನ್ನ ಜೊತೆ ಬರೋಂಥ ಜನಗಳು. ಹಣಕಾಸು ಇದ್ದಾಗ ಅವರೆಲ್ಲ ನಿನ್ನ ಜೊತೆಯಲ್ಲಿದ್ದರು, ಹಣಕಾಸು ಇಲ್ಲದೆ ಇದ್ದಾಗ ಅವರೆಲ್ಲ ನಿನ್ನಿಂದ ದೂರ ಆದರು. ನೀನು ಇಷ್ಟನ್ನ ಅರ್ಥ ಮಾಡ್ಕೊ. ನೀನು ದುಡ್ಡಿದ್ರೂ ಮಾತ್ರ ಒಬ್ಬ ಮನುಷ್ಯ ನಿನ್ನ ಜೊತೆ ಶಾಶ್ವತವಾಗಿ ಇರ್ತಾನೆ ಅಂತಂದರೆ, ಮತ್ತು ದುಡ್ಡು ಇಲ್ಲದೇ ಇರೋನ ಜೊತೇಲಿ ಯಾರಿರಬೇಕು? ನಾನಿರೋ ಅಂಥದ್ದು. ದುಡ್ಡಿಲ್ದಿರೋರ ಜೊತೆಯಲ್ಲೂ ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಬದುಕೋಕ್ಕಾಗೋದೇ ಇಲ್ಲ ಅನ್ನೋನ ಜೊತೆಲೂ ಸಹ ನಾನು ಇರ್ತೀನಿ ಅಂತ ರಾಯರು ಹೇಳ್ತಾರೆ. ಏಕೆ ಅಂತಂದರೆ ನಮ್ಮ ಜೀವನದಲ್ಲಿ ಹಲವಾರು ಜನ ಬಂದು ಹೋಗ್ತಾರೆ. ಒಂದು ಸಂಬಂಧಿಕರಾಗಿರ್ಬೋದು, ಇಲ್ಲ ಒಂದು ಹೊರಗಡೆ ಫ್ರೆಂಡ್ಶಿಪ್ ಆಗಿರ್ಬೋದು, ಇಲ್ಲ ಯಾರೇ ಆಗಿರ್ಬೋದು. ಈಗ ನಾವು ಬಸ್ಸಲ್ಲಿ ಒಂದು ಪ್ರಯಾಣ ಅನ್ನೋದು ಮಾಡ್ತೀವಿ, ಅವರವರು ಸ್ಟಾಪ್ ಹತ್ತಿದಂಗೆ ಅವರವರು ಹೊರ್ಟೋಗ್ತಾರೆ. ಆ ಅಕ್ಕಪಕ್ಕ ಕೂತಿರ್ತಾರಲ್ಲ ಅವರನ್ನು ನಾವು ಎಷ್ಟು ಚೆನ್ನಾಗಿ ನಾವು ಮಾತಾಡ್ಸೋದಾಗಿರ್ಬೋದು, ಅವ್ರ ಕಷ್ಟ ನಾವು ಕೇಳೋದಾಗಿರ್ಬೋದು, ನಮ್ಮ ಕಷ್ಟ ಅವ್ರು ಹೇಳೋದಾಗಿರ್ಬೋದು, ಇದನ್ನೆಲ್ಲ ಕೇಳಿ ನಮ್ಮವ್ರ ಥರನೇ ನಾವು ಹೊಂದಾಣಿಕೆಯಿಂದ ಇರ್ತೀವಿ ನಾವು. ಆದರೆ ಆ ಸ್ಟಾಪ್ ಹತ್ತಿದಂಗೆ ಇಳ್ದೋದಾಗ ಎಷ್ಟು ಬೇಜಾರಾಗುತ್ತೆ. ಏಕೆಂದರೆ ಅವ್ರು ಸ್ಟಾಪ್ ಅಂದಾಗ ಅವ್ರು ಹೋಗಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಹಲವಾರು ಜನ ಅನ್ನೋದು ಬಂದೋಗಿರ್ತಾರೆ. ಹಲವಾರು ಜನ ಕೆಲವರು ಒಳ್ಳೆಯದನ್ನು ಸಹ ಮಾಡೋಗಿರ್ತಾರೆ, ಕೆಲವರು ಮನಸ್ಸಿಗೆ ನೋವು ಅನ್ನೋದು ಸಹ ಕೊಟ್ಟೋಗಿರ್ತಾರೆ. ಒಳ್ಳೇದು ಮಾಡಿರ್ತಾರಲ್ಲ ಅವ್ರನ್ನ ನೀವು ಮನಸ್ಸಲ್ಲೇ ಇಟ್ಕೊಳ್ಳಿ. ದೇವ್ರ ದೀಪ ಹಚ್ಬೇಕಾದ್ರೆ, ದೇವರೇ ನನ್ನ ಕಷ್ಟಕ್ಕೆ ಅವ್ರು ಆಗಿದ್ದಾರಪ್ಪ, ನನಗೆ ಸಹಾಯ ಮಾಡಿದ್ದಾರೆ ಅಂತ ಅವ್ರನ್ನ ನೆನೆಸ್ಕೊಂಡು ದೀಪ ಅನ್ನೋದು ಹಚ್ಚಿದಾಗ ಭಗವಂತ ಅಲ್ಲಿರ್ತಾನೆ. ನೀನು ಕಷ್ಟಕ್ಕೆ ಆದವ್ರನ್ನ ನೀನು ಯಾವ ಥರ ನೆನೆಸ್ಕೋತೀಯ, ನನ್ನನ್ನು ಹೇಗೆ ನೆನೆಸ್ಕೋತೀಯಲ್ಲ ದೀಪ ಹಚ್ಬೇಕಾದ್ರೆ, ಅದೇ ರೀತಿ ನಿನ್ನ ಕಷ್ಟಕ್ಕೆ ಆದವ್ರನ್ನ ನೆನೆಸ್ಕೋತೀಯಲ್ಲ ಅಂತಂದ್ಬಿಟ್ಟು ಈ ಥರ ಸೂಚನೆ ಕೊಡ್ತಾರೆ. ನಿನ್ಗೆ ಯಾರು ಮೋಸ ಮಾಡಿದ್ದಾರೋ, ನಿನ್ಗೆ ಯಾರು ದ್ರೋಹ ಮಾಡಿದ್ದಾರೋ ಅವ್ರನ್ನೆಲ್ಲ ನೀನು ಹಾಗೆ ಬಿಟ್ಬಿಡು. ಒಂಥರ ಈ ಸ್ಟಾಪಲ್ಲಿ ಬಂದು ಹತ್ಕೊಂಡು ಇನ್ನೊಂದು ಸ್ಟಾಪಲ್ಲಿ ಇಳ್ಕೊಂಡು ಹೋಗ್ತಾರಲ್ಲ, ಆ ಥರ ಮರ್ತು ಬಿಡಬೇಕು. ನೀನು ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಜೀವನದಲ್ಲಿ ಕಹಿ ಘಟನೆ, ನಾನು ಮಲಗಿರ್ಬೇಕಾದ್ರೆ
ಕನಸು ಬೀಳುತ್ತಲ್ಲ, ಒಂದು ಕೆಟ್ಟ ಕನಸು ಬೀಳುತ್ತಲ್ಲ, ತಿರ್ಗಾ ಬೆಳಗ್ಗೆ ನನಗೆ ಎಚ್ಚರ ಆಗಲೇಬೇಕು, ನಾನು ಎದ್ದೊಳ್ತೀನಲ್ಲ, ನನ್ನ ಜೀವನ ಸಾಗಿಸ್ಲೇಬೇಕು. ಆದರೆ ಕನಸಿನಲ್ಲಿ ಬಂದೋದ ಹಾಗೆ ಈ ಕೆಟ್ಟವರೆಲ್ಲ ನನ್ನ ಜೀವನದಲ್ಲಿ ಬಂದೋಗಿದ್ದಾರೆ ಅಂತ ನೀನು ತಿಳ್ಕೊಬೇಕು. ಒಂದು ಕನಸು ಥರ ನೀನು ಮರ್ತು ಬಿಡಬೇಕು. ಆದರೆ ನಂಬಿಕೆ ಅನ್ನೋದು ನಿನ್ನಲ್ಲಿ ಎಷ್ಟು ಇದೆಯೋ ಅಷ್ಟು ನೀನು ಬೆಳೀತಾ ಹೋಗ್ತೀಯ. ನಿನ್ನಲ್ಲಿ ಆತ್ಮವಿಶ್ವಾಸ ನಿನಗೆ ಇರಬೇಕು. ನಾನು ಮುಂದೆ ಬರ್ತೀನಿ, ಯಾರೇನೇ ನನಗೆ ತೊಂದರೆ ಮಾಡಿರ್ಬೋದು, ಮೋಸನೂ ಸಹ ಮಾಡಿರ್ಬೋದು, ನಾನು ಬದುಕೋದಕ್ಕೆ ಹಲವಾರು ಜನ ನನಗೆ ಕೆಟ್ಟದ್ದು ಸಹ ಮಾಡ್ತಾ ಇರ್ಬೋದು. ಆದರೆ ನಿಮ್ಮಲ್ಲಿ ಮೊದಲದಾಗಿ ಆತ್ಮವಿಶ್ವಾಸ ಇರಬೇಕು. ನೀನು ದೃಢವಾಗಿ ನನ್ನನ್ನು ನೀನು ನಂಬು ಅಂತ ರಾಯರು ಹೇಳ್ತಾರೆ. ಏಕೆಂತಂದರೆ ನಮ್ಮ ಜೀವನದಲ್ಲಿ ಹಲವಾರು ಜನ ಬಂದಾಗ, ಯಾರಾದರೂ ತೊಂದರೆ ಕೊಟ್ಟಾಗ, ಯಾರಾದರೂ ಮೋಸ ಮಾಡಿದಾಗ ತುಂಬ ಕುಗ್ಗಿಬಿಡ್ತೀವಿ ನಾವು. ಅದೇ ಗುಂಗಲ್ಲಿ ವರ್ಷಾನುಗಟ್ಲೆ ನಾವು ಕಳೆದು ಬಿಡ್ತೀವಿ ನಾವು. ನನಗೆ ಮೋಸ ಮಾಡಿದ್ರಲ್ಲ, ನನ್ನ ಕೈ ಅನ್ನ ತಿಂದು ನನಗೆ ದ್ರೋಹ ಮಾಡಿದ್ರಲ್ಲ, ನಾನು ದುಡ್ಡಿನ ಸಹಾಯ ಮಾಡಿದೆ, ನನಗೆ ಮೋಸ ಮಾಡಿದ್ರಲ್ಲ ಅಂತ ನಾವು ಅದೇ ಗುಂಗಲ್ಲಿ ನಾವು ಇದ್ದುಬಿಡ್ತೀವಿ. ಆದರೆ ಆ ಕನಸಿಂದ ನಾವು ಹೊರಗಡೆ ಬರಲೇಬೇಕು. ಆವಾಗಲೇ ನಮ್ಮ ಜೀವನ ಅನ್ನೋದು ಸಹ ಒಂದಿದೆ. ದೇವ್ರು ಈ ಥರ ಎಲ್ಲ ಸೂಚನೆ ಅನ್ನೋದು ಕೊಟ್ಟಿರ್ತಾರೆ. ನೀನು ಬರೀ ಅದೇ ಕನಸಲ್ಲೇ ಮುಳುಗೋಗ್ಬೇಡ, ನೀನು ಹೊರಗಡೆ ಬಾ. ಹೊರಗಡೆ ನಿನಗೆ ಪ್ರಪಂಚ ಇದೆ, ನಿನ್ನ ನಂಬ್ಕೊಂಡು 4 ಜನ ಇದ್ದಾರೆ. ಅವ್ರಿಗೋಸ್ಕರ ನೀನು ಬದುಕಬೇಕು, ಜೀವನ ಅನ್ನೋದು ಮಾಡಬೇಕು. ಯಾರೋ ಮೋಸ ಮಾಡಿದವ್ರಿಗೋಸ್ಕರ ನೀನು ಯೋಚನೆ ಮಾಡ್ತಾ ಕೂರೋದಕ್ಕೆ ಹೋಗ್ಬೇಡ. ಒಬ್ಬ ಮೋಸ ಮಾಡ್ದ ಅನ್ನೋದು ನೀನು ಯೋಚನೆ ಆಗಿದ್ದರೆ, ಸಾವಿರಾರು ಜನ ನಿನಗೋಸ್ಕರ ಬದುಕ್ತಿದ್ದಾರಲ್ಲ, ನಿನ್ನನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ಲ ಹೇಗೆ ನೀನು ನೋಡ್ಕೋತೀಯ, ಹೇಗೆ ಉತ್ತರ ಕೊಡ್ತೀಯ ಅವ್ರಿಗೆ ಮಾತುಗಳಿಗೆಲ್ಲ ಅಂತ ಭಗವಂತ ಹೇಳ್ತಾನೆ. ಭಗವಂತ ನಮ್ಮಲ್ಲಿ ಇದ್ಕೊಂಡು ಧೈರ್ಯ ಅನ್ನೋದು ತುಂಬ್ತಾನೆ. ಈಗ ನಾವು ಏನೋ ಒಂದು ಕೆಟ್ಟದಾಯಿತು ಅಂತ ಅಂದ್ಬಿಟ್ಟು ಸಾವು ತಕ್ಕನೂ ನಿರೀಕ್ಷೆ ಅನ್ನೋದು ಮಾಡ್ತೀವಿ. ಅಯ್ಯೋ ನಾನು ಬದುಕಿರೋದೇ ಬೇಡಪ್ಪ, ನಾನು ತುಂಬ ಜೀವನದಲ್ಲಿ ಮೋಸ ಹೋಗ್ಬಿಟ್ಟೆ, ಕಳ್ಕೊಂಬಿಟ್ಟೆ. ದುಡ್ಡು ಕಾಸು ಅನ್ನೋದು ಯಾರಿಗಾರ ಕೊಟ್ಟು ಕಳ್ಕೊಂಡಾಗ ಆವಾಗ ಸಾವೊಂದೇ ನಮ್ಮ ಕಣ್ಣೆದುರುಗಡೆ ಬರೋವಂಥದ್ದು. ನನಗೆ ಸಾವಾದರೂ ಬರಬಾರ್ದ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಅನಿಸುತ್ತೆ. ಏಕೆ ಅಂತಂದರೆ ಅವರು ಆ ಥರ ಮುಳುಗೋಗಿರ್ತಾರೆ, ತುಂಬ ಮೋಸ ಆಗಿರುತ್ತೆ, ಕೆಟ್ಟ ಘಟನೆ ನಡೆದೋಗಿರುತ್ತೆ. ಆವಾಗ ಧೈರ್ಯ ಅನ್ನೋದನ್ನು ನಾವು ನಂಬಿರೋ ನನ್ನ ತಂದೆ ಗುರುರಾಯರು ಕೊಡ್ತಾರೆ. ನೀನು ಕಳ್ಕೊಂಡಿರೋದು ಬರೀ ಹಣ ಮಾತ್ರ, ಒಬ್ಬ ಮನುಷ್ಯನ ಮಾತ್ರ. ಆತ್ಮವಿಶ್ವಾಸ ನೀನು ಕಳ್ಕೊಂಡಿಲ್ವಲ್ಲ, ನೀನು 1 ಪಟ್ಟು ಹಣ ಕಳ್ಕೊಂಡಿದ್ಯಾ, ಆದರೆ ಅದಕ್ಕೆ 100 ಪಟ್ಟು ಹಣ ಅಷ್ಟು ನಾನು ನಿನಗೆ ಕೊಡ್ತೀನಿ. ಯಾರು ನಿನಗೆ ಮೋಸ ಮಾಡಿದಾರೋ ಅವ್ರ ಕಣ್ಣೆದುರುಗಡೆನೇ ನೀನು ಬೆಳಿಬೇಕು, ತುಳಿದೋರು ಎದುರುಗಡೆನೇ ನೀನು ಬೆಳೆಸ್ತೀನಿ ನಾನು ಅಂತ ನನ್ನ ತಂದೆ ರಾಯರು ಹೇಳೋಂಥ ಮಾತುಗಳು. ನಮ್ಮ ಮನೆ ದೇವರು, ನಾವು ನಂಬಿರೋ ರಾಯರು, ಇಷ್ಟು ಜನ ನಮ್ಮ ಜೊತೇಲಿ ಇದ್ದುಬಿಟ್ರೆ ನಮ್ಗೆ ಎಂಥ ಶತ್ರುಗಳೇ ಇರಲಿ, ಆ ಶತ್ರುಗಳು ಏನೇ ನಮಗೆ ಮಾಡಿರಲಿ, ಆ ಮಾಡಿರೋದು ನಮಗೆ ತಟ್ಟೋದಕ್ಕೆ ನಮ್ಮ ಮನೆ ದೇವ್ರಿಗೂ ಬಿಡೋದಿಲ್ಲ. ಅವರು ಮೊದಲು ಅನುಗ್ರಹ ಮಾಡ್ತಿರ್ತಾರೆ, ನನ್ನ ತಂದೆ ಗುರು ರಾಯರು ಅನುಗ್ರಹ ಮಾಡ್ತಿರ್ತಾರೆ. ನಾವು ಯಾರ್ಯಾರನ್ನೋ ನಂಬಿಲ್ಲ, ನಾವು ನಂಬಿರೋದೇ ದೇವ್ರನ್ನ. ಜನ ನಂಬಿ ನೀನು ಮೋಸ ಹೋಗೋದಕ್ಕೆ ಹೋಗ್ಬೇಡ. ನನ್ನನ್ನು ನಂಬಿ ನೀನು ಒಂದು ಪೂಜೆ ಸೇವೆ ಅಂತ ಮಾಡು. ನಿನ್ನ ಕಷ್ಟ ಬಂದಾಗ ನಾನು ನಿನ್ನ ಜೊತೆಗಿರ್ತೀನಿ. ನೀನು ಯಾರ್ಯಾರನ್ನೋ ನಂಬಿ ನೀನು ಜನನ ನಂಬಿ ಮೋಸ ಹೋಗೋಕೆ ಹೋಗ್ತೀಯ ಅಂತ ಭಗವಂತ ನಮಗೂ ಸೂಚನೆ ಅನ್ನೋದು ಕೊಡ್ತಾರೆ. ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತೀವಿ, ಆದರೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವ್ರನ್ನ ನಂಬಿದ್ರೆ ಯಾವತ್ತೂ ಮೋಸ ಆಗೋದಿಲ್ಲ. ಒಂದಲ್ಲ ಒಂದು ದಿವಸ ಕೈ ಹಿಡಿತಾರೆ. ಆದರೆ ಜನ ನಂಬಿದ್ರೆ ಖಂಡಿತ ಮೋಸ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಈಗ ನಾವು 100 ಜನ ನಂಬ್ತೀವಿ ಅಂದರೆ 100 ಜನದಲ್ಲಿ ನಮಗೆ 95 ಭಾಗದಷ್ಟು ಜನ ಮೋಸ ಮಾಡ್ತಾರೆ. ಒಂದು 5 ಭಾಗದಷ್ಟು ಒಳ್ಳೆ ಬುದ್ಧಿ ಹೇಳ್ಬೋದು. ನಾವು ಕಷ್ಟದಲ್ಲಿದ್ದಾಗ ಒಂದು ಒಳ್ಳೆ ಸಹಾಯ ಮಾಡ್ಬೋದು. ಹೌದು, ನಾವು ಕಷ್ಟದಲ್ಲಿದ್ದಾಗ ಜನ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ಒಳ್ಳೆ ಮಾರ್ಗದರ್ಶನ ತೋರಿಸಿದ್ದಾರೆ. ನೀನು ಈ ಥರ ಬದುಕು, ಈ ದಾರಿಲಿ ಹೋಗು, ಈ ಥರ ಕೆಲಸ ಮಾಡು, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ. ಯಾರಾದರೂ ನಮಗೆ ಸಹಾಯ ಮಾಡೋದೋ ಇಲ್ಲ ಮಾತಿನಲ್ಲಿ ಯಾರಾದರೂ ಒಂದು ಧೈರ್ಯ ಹೇಳೋದೋ ಮಾಡಿದಾಗ ಅವರೇ ಭಗವಂತ. ನಾವು ನಂಬಿರೋ ನಮ್ಮ ಮನೆ ದೇವರು ತಂದೆ ಗುರು ರಾಯರು ಅಂತ ನೀವಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು 95 ಭಾಗ ನಿಮ್ಗೆ ಯಾರು ಮೋಸ ಮಾಡಿದ್ದಾರೋ ಒಂಥರ ಹರಿಯ ನೀರಿನ ಥರ, ಕನಸಿನ ಥರ ತಿಳ್ಕೊಂಬಿಡಿ ನೀವು. ಹಳೆ ನೀರು ಹೋಯ್ತು, ಹೊಸ ನೀರು ಬತ್ತು ಅಂತ ತಿಳ್ಕೊಳ್ಳಿ. ಕನಸಿನಲ್ಲಿ ಇದೆಲ್ಲ ಒಂದು ನಡೆದ ಘಟನೆ ಅಂತ ನೀವು ಅದನ್ನೆಲ್ಲ ಮರ್ತು ಬಿಡಿ. ಏಕೆಂತಂದರೆ ದೇವರು ನೀವು ನಂಬಿದಾಯಿತು ಅಂತಂದರೆ ದೇವ್ರು ಈ ಥರ ಸೂಚನೆಯನ್ನು ಕೊಡ್ತಾರೆ. ಜೀವನದಲ್ಲಿ ಕೆಟ್ಟದ್ದು ನಡೆಸ್ತಾರೆ, ಒಳ್ಳೆಯದನ್ನು ನಡೆಸ್ತಾರೆ. ನಾವು ಒಳ್ಳೆಯದನ್ನು ನಾವು ಅಳವಡಿಸ್ಕೋಬೇಕು, ಒಳ್ಳೆ ದಾರಿನಲ್ಲಿ ನಾವು ಹೋಗಬೇಕು. ಕೆಟ್ಟದ್ದನ್ನು ಕೆಟ್ಟವ್ರಿಗೆ ಬಿಟ್ಟುಬಿಡಬೇಕು. ಆ ದಾರಿಗೂ ಸಹ ನಾವು ಹೋಗೋದಕ್ಕೆ ಹೋಗಬಾರ್ದು. ಭಗವಂತ ನಮ್ಮ ಕಣ್ಣೆದುರುಗಡೆ 2 ದಾರಿ ಕೊಡ್ತಾರೆ. ಒಂದು ಒಳ್ಳೆ ದಾರಿ ಕೊಡ್ತಾರೆ, ಒಂದು ಕೆಟ್ಟ ದಾರಿ ಕೊಡ್ತಾರೆ. ಅಂದರೆ ಒಬ್ಬ ಮನುಷ್ಯನ ಒಳ್ಳೆಯವನಾಗೂ ನಮ್ಮ ಜೊತೆ ಇರೋದಕ್ಕೆ ಬಿಡ್ತಾರೆ, ಕೆಟ್ಟವನ
ಇರೋದಕ್ಕೂ ನಮ್ಮ ಜೊತೆಲಿ ಬಿಡ್ತಾರೆ. ನಾವು ಒಳ್ಳೆಯವನ್ನ ಆಯ್ಕೆ ಮಾಡ್ಕೋಬೇಕಾ ಇಲ್ಲ ಕೆಟ್ಟವನ್ನ ಆಯ್ಕೆ ಮಾಡ್ಕೋಬೇಕಾ ಅದು ನಮ್ಮ ನಿರ್ಧಾರ ಆಗಿರುತ್ತೆ. ಏಕೆಂತಂದರೆ ನಮ್ಮ ಎದುರುಗಡೆ 2 ದಾರಿ ಇದೆಯಲ್ಲ, ಇಬ್ಬರನ್ನ ಕೊಟ್ಟಿದ್ದಾರೆ. ಆಯ್ಕೆ ಮಾಡ್ಕೊಡೋದು ನಮಗೆ ಬಿಟ್ಟಿದ್ದು. ಒಂದು ಸತಿ ಒಬ್ಬ ಮನುಷ್ಯನಿಂದ ಮೋಸ ಹೋದ್ವಿ ಅಂತಂದರೆ ಪದೇ ಪದೇ ಅದೇ ಮನುಷ್ಯನ ಸಹವಾಸ ಮಾಡಿ ಮೋಸ ಹೋಗೋದಕ್ಕೆ ಹೋಗಬಾರ್ದು. ಈಗ ದಾರಿನಲ್ಲಿ ನಮಗೆ ಗೊತ್ತಿರಲಿಲ್ಲ, ಹೋಗ್ಬಿಟ್ವಿ, ಅಲ್ಲಿ ತುಂಬ ಕೆಟ್ಟದಾಯಿತು ನಮಗೆ. ಆ ಮುಂದೆ ದಾರಿ ತೋರಿಸ್ಲಿಲ್ಲ. ಅಲ್ಲಿ ಒಂದು ಹಳ್ಳ ಕೊಳ್ಳ ನದಿ ಇದೆಲ್ಲ ಸಿಕ್ತು ನಮಗೆ. ಆ ದಾರಿಗೆ ನಾವು ತಿರ್ಗಾ ಹೋಗೋದಕ್ಕೆ ಹೋಗಬಾರ್ದು. ತಿರ್ಗಾ ನಾವು ವಾಪಸ್ ಬರಲೇಬೇಕು. ನಾವು ಒಳ್ಳೆ ದಾರಿಗೆ ನಾವು ಹೋಗಲೇಬೇಕು. ಈ ಥರ ದೇವ್ರುಗಳು ನಮಗೂ ಸೂಚನೆ ಅನ್ನೋದು ಕೊಡ್ತಾರೆ. ನಮ್ಮ ಜೀವನದಲ್ಲಿ ರಾಯರು ಇದ್ಕೊಂಡು ಈ ಥರ ಹಲವಾರು ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಸಹ ಮಾಡ್ತಿರ್ತಾರೆ. ಒಳ್ಳೆಯದನ್ನ ನಾವು ಆಯ್ಕೆ ಮಾಡಿಕೊಂಡು ಒಳ್ಳೆ ದಾರಿನಲ್ಲಿ ಹೋಗಬೇಕು. ಅಂದರೆ ಒಬ್ಬ ಒಳ್ಳೆ ಮನುಷ್ಯ ನಮಗೆ ಒಳ್ಳೆ ದಾರಿ ತೋರಿಸ್ತಾ ಅಂದರೆ ಅವನನ್ನು ಯಾವತ್ತೂ ನಾವು ಮರಿಬಾರ್ದು. ಕೆಟ್ಟವನು ನಮಗೆ ಕೆಟ್ಟದ್ದು ಕೆಟ್ಟ ದಾರಿ ತೋರಿಸ್ತಾ ಅಂದರೆ ಅವನ ಜೀವನದಲ್ಲಿ ಯಾವತ್ತೂ ನೆನೆಸ್ಕೊಳ್ಳೋದಿಕ್ಕೆ ಹೋಗಬಾರ್ದು. ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಏಕೆಂತಂದರೆ ನಾವು ನಂಬಿರೋದು ನನ್ನ ತಂದೆ ಗುರುರಾಯರನ್ನ. ನಮ್ಮ ಜೊತೆ ಕೆಟ್ಟವ್ರು ಇದ್ದಾಗ, ಕೆಟ್ಟವ್ರ ಸಹವಾಸ ನಾವು ಮಾಡೋಕ್ಕೆ ಹೋದಾಗ, ನಮಗೆ ಗೊತ್ತಿಲ್ಲದೆ ಅವ್ರ ಸಹವಾಸ ಮಾಡೋಕ್ಕೆ ಹೋದಾಗ ದೇವರು ರಾಯರು ಹಲವಾರು ಸೂಚನೆ ಅನ್ನೋದು ಕೊಡ್ತಾರೆ. ನೀನು ಅವನ ಸಂಘ ಮಾಡಬೇಡ. ಏಕೆಂದರೆ ಮೊದಲು ನಂಬಿದಾಗಲೇ ಅವನಿಂದ ಒಂದು ಪೆಟ್ಟನ್ನೋದು ಕೊಡ್ತಾನೆ ಆ ಮನುಷ್ಯ. ಆವಾಗ ನೀನು ಅರ್ಥ ಮಾಡ್ಕೋ, ಈ ಮನುಷ್ಯನ ನಂಬಿ ನನಗೆ ಸರಿ ಬರ್ತಾ ಇಲ್ಲ, ಇವನು ಮೊದಲಿಂದಾನೇ ನನಗೆ ಒಂಥರ ಕೆಟ್ಟದ್ದು ಮಾಡ್ತಿದ್ದಾನೆ ಅಂತಂದ್ಬಿಟ್ಟು ನೀವು ಅಲ್ಲಿಗೆ ಕೈ ಬಿಟ್ಬಿಡ್ಬೇಕು. ಅಯ್ಯೋ ಏನೋ ಗೊತ್ತಿಲ್ಲದೆ ಮಾಡೋದೇನೋ ಅಂತಂದ್ಬಿಟ್ಟು ನೀವು ಅವನ ದಾರಿನಲ್ಲೇ ಅವನ ಜೊತೆನೇ ಸಾಗೋದಕ್ಕೆ ಹೋಗಬಾರ್ದು. ಅದು ನಾವು ಗೊತ್ತಿದ್ದು ಮಾಡೋ ಅಂಥ ತಪ್ಪುಗಳು. ದೇವರು ನಮ್ಮ ಜೊತೆಲಿ ಇದ್ಕೊಂಡು ಈ ಥರ ಸೂಚನೆ ಕೊಡ್ತಾರೆ. ನೀವು ಒಂದು ಹಣಕಾಸನ್ನ ಬೇರೆಯವ್ರಿಗೆ ಕೊಟ್ಟಿರ್ತೀರಾ, ಏನೋ ಒಂದು ಸಹಾಯ ಅನ್ನೋದು ನೀವು ಮಾಡಿರ್ತೀರ. ಏಕೆ ಅಂತಂದರೆ ನಿಮ್ಮಲ್ಲಿರೋ ಒಳ್ಳೆ ಗುಣ ಇವತ್ತು ಅವ್ರಿಗೆ ಕಷ್ಟ ಬಂದಿದೆ, ನಾಳೆ ನನಗೂ ಬರ್ಬೋದು, ನನಗೂ ಯಾರಾದರೂ ಸಹಾಯ ಮಾಡಲಿ ಅಂತ ನೀವು ಒಳ್ಳೆ ಮನಸ್ಸಿನಿಂದ ಒಂದು ಒಡವೆ ಕೊಟ್ಟಿರ್ತೀರ, ಒಂದು ದುಡ್ಡು ನೀವು ಕೊಟ್ಟಿರ್ತೀರ, ಇಲ್ಲ ಯಾರ ತೋಲೋ ಕೊಟ್ಟಿರ್ತೀರ, ಇಲ್ಲ ನಿಮ್ಮದೇ ಕೊಟ್ಟಿರ್ತೀರ. ಆದರೆ ಅವರು ಒಳ್ಳೆ ಮನಸ್ಸಿನಿಂದ ಕೊಡೋದಿಲ್ಲ. ನಿಮಗೆ ಕೊಡಬೇಕಾದ್ರೆ ನೀವು ಯಾವ ಥರ ಕೊಡ್ತೀರಾ, ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಕೊಡ್ತೀರಾ. ಅದೇ ನೀವು ಅದನ್ನು ಈಸ್ಕೋಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನೋದು ಬರ್ತವೆ, ಅಡ್ಡಿ ಆತಂಕ ಬರ್ತವೆ. ಆವಾಗ ತುಂಬ ದೊಡ್ಡ ಯೋಚನೆಯನ್ನು ಸಹ ಮಾಡಬೇಕಾಗುತ್ತೆ. ಆವಾಗ ನಾವು ನಂಬಿರೋ ದೇವರು ನಂಬಿದ್ರು ಸಹ ದೇವ್ರುಗಳು ಇದಕ್ಕೆ ಅನುಗ್ರಹ ಮಾಡೋದಿಲ್ಲ. ಯಾಕೆಂತಂದರೆ ನೀನು ಅವ್ನು ನಂಬೋದಕ್ಕೆ ಮುಂಚೆ ನಿಂಗೆ ಸೂಚನೆ ಅನ್ನೋದು ನಾನು ಕೊಟ್ಟಿನೂ ನೀನು ತಿರ್ಗಾ ಅದನ್ನೇ ತಪ್ಪು ನೀನು ಮಾಡಿದ್ಯಾ, ಅವನ ಜೊತೆನೇ ನೀನು ಒಂದು ಫ್ರೆಂಡ್ಶಿಪ್ ಅನ್ನೋದು ಬಳಸ್ಕೊಂಡಿದ್ಯಾ ಅಂತಂದಾಗ ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ ದೇವ್ರುಗಳು ಸಹ ಬಿಡ್ತಾರೆ. ಆದರೆ ನಿಮ್ಮ ಜೊತೆಗಿರೋದನ್ನ ದೇವ್ರು ಬಿಡೋದಿಲ್ಲ. ನಿಮಗೆ ಯಾರು ಮೋಸ ಮಾಡಿದ್ರೋ ಅವನು ಕರ್ಮ ನಿಮ್ಮ ಕಣ್ಣೆದುರುಗಡೆನೆ ನೋಡೋ ಥರ ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ಅವನು ಒಳ್ಳೆ ಮನಸ್ಸಿನಿಂದ ನಿಮಗೆ ಸಹಾಯ ಮಾಡಿದ್ದಾನೆ. ಅವನ ಸಹಾಯನೇ ನೀನು ತಗೊಂಡು ಅವನೇನೇನು ನನಗೆ ಮಾಡಿಲ್ಲ, ನನಗೇನು ಸಹಾಯ ಮಾಡಿಲ್ಲ ಅಂತ ನೀನು ತಿಳ್ಕೊತೀಯಲ್ಲ, ನೀನು ಹತ್ತಿದ್ದೇಣಿನೇ ಕಾಲಲ್ಲಿ ಒದಿತಾ ಇದೆಯಲ್ಲ, ನಿನಗೆ ನಾನು ಅನುಗ್ರಹ ಮಾಡ್ತೀನ? ಖಂಡಿತ ಮಾಡೋದಿಲ್ಲ. ನಿನಗೊಂದಲ್ಲ ಒಂದಿನ ಶಿಕ್ಷೆ ಅದು ಕೊಡ್ತೀನಿ. ಆವಾಗ ನೀನು ನನ್ನ ಪಾದ ಹಿಡಿದ್ರು ನಾನು ನಿನ್ಗೆ ಅನುಗ್ರಹ ಮಾಡೋದಿಲ್ಲ ಅಂತ ಕೆಟ್ಟವನಿಗೆ ಸೂಚನೆ ಕೊಡ್ತಾರೆ. ನೀವು ಇವತ್ತು ಕಳ್ಕೊಂಡಿರ್ಬೋದು, ಆದರೆ ಧೈರ್ಯ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ, ನಂಬಿಕೆ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ. ರಾಯರ ಮೇಲೆ ನೀವೆಷ್ಟು ನಂಬಿಕೆ ಇಡ್ತೀರಾ, ಮನೆ ದೇವ್ರನ್ನ ಎಷ್ಟು ನೀವು ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ದಾರಿ ಬಿಡ್ತಾರೆ. ಏಕೆಂತಂದರೆ ಇದು ನನ್ನ ಅನುಭವದ ಮಾತು. ನಮ್ಮ ಮನೆ ದೇವ್ರನ್ನ ನಾವು ಸಂಪೂರ್ಣವಾಗಿ ನಂಬಿಡಬೇಕು. ಸಂಪೂರ್ಣವಾಗಿ ಅಂದರೆ ಈಗ 100ಕ್ಕೆ 100 ಭಾಗ. ಈಗ ಒಂದು ಈಜಾಡೋದಕ್ಕೆ ಅಂತ ಒಂದು ಕೆರೆ ಬಾವಿಗೆ ಒಬ್ಬ ಮನುಷ್ಯ ಈಜೊಡೆಯೋದಕ್ಕೆ ಅಂತ ಬೀಳ್ತಾನಲ್ಲ, ಏನು ನಂಬಿಕೆಯಿಂದ ಬೀಳ್ತಾನೆ. ನಾನು ಮೇಲೆ ಬರ್ತೀನಿ ಇಲ್ಲ ಬರೋದಿಲ್ಲ ಅಂತ ಬೀಳ್ತಾನ. ಈಗ ಈಜೊಡೆಯಕ್ಕೆ ಹೋದವರು ಹಲವಾರು ಜನ ಮೇಲೆ ಬರ್ತಾರೆ, ಹಲವಾರು ಜನ ಹಾಗೆ ಮುಳುಗೋಗ್ತಾರೆ, ಜೀವನದು ಕಳ್ಕೊತಾರೆ. ಅವ್ರು ಯಾವ ನಂಬಿಕೆಯಲ್ಲಿ ನೀರಲ್ಲಿ ಬೀಳ್ತಾರೆ, ನಾನು ಮೇಲೆ ಬರ್ತೀನಿ ಅನ್ನೋ ನಂಬಿಕೆಯಲ್ಲಿ ತಾನೇ ಬೀಳೋದು. ಅದೇ ಥರ ಒಂದು ನಂಬಿಕೆ ಇಡಬೇಕು ದೇವ್ರ ಮೇಲೆ, ನಿಮ್ಮ ಮನೆ ದೇವ್ರ ಮೇಲೆ ಸಂಪೂರ್ಣವಾಗಿ ನಂಬಿಡಿ. ನಂತರ ರಾಯರನ್ನ ಪೂಜೆ ಮಾಡಿ. ಏನಕ್ಕೆ ಅನುಗ್ರಹ ಮಾಡೋದಿಲ್ಲ, ಖಂಡಿತ ಅನುಗ್ರಹ ಮಾಡ್ತಾರೆ. ನಾವು ಮನೆ ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ. ದೇವರು ನಂಬಬೇಕು, ನಾವು ಜನ ನಂಬಿ ಮೋಸ ಹೋಗೋದಿಕ್ಕೆ ಹೋಗಬಾರ್ದು. ಭಗವಂತನ ನೀವೆಷ್ಟು ಪೂಜೆ ಮಾಡ್ತೀರೋ ಅಷ್ಟು ಅನುಗ್ರಹ ಮಾಡೇ ಮಾಡ್ತಾರೆ. ಇದು ನನ್ನ ಜೀವನದಲ್ಲಿ ನಡೆದ ಸತ್ಯ ಘಟನೆ. ನನಗೆ ಅನುಭವ ಏನಾಗಿದೆಯೋ, ನಾನು ಯಾರು ನಂಬಿ ಮೋಸ ಹೋದ್ನೋ, ದೇವ್ರು ನಂಬಿದ್ದಕ್ಕೆ ನನಗೆ ಒಳ್ಳೇದು ಮಾಡಿದ್ರು ಅನ್ನೋ ಸತ್ಯನ ನಾನು ನಿಮ್ಮ ಜೊತೆ ಹೇಳೋದು. ನೀವು ಸಾಕಷ್ಟು ಜನ ತುಂಬಾ ಮೋಸ ಹೋಗಿದ್ದೀರಾ, ತುಂಬ ಜೀವನದಲ್ಲಿ ಕುಗ್ಗು ಬಿಟ್ಟಿದ್ದೀರಾ. ಹಂಗಾಗಿ ಆ ಥರ ಜೀವನನ ನಾನು ಸಹ ಮಾಡಿದ್ದೀನಿ. ಜನ ನಂಬಿ ಮೋಸ ಹೋಗಿದ್ದೀನಿ. ಜೀವನದಲ್ಲಿ ನನಗೇನು ಇಲ್ಲ, ನನ್ನ ಜೀವನ ಮುಗಿದೋಯ್ತು, 10 ರೂಪಾಯಿನೂ ನನ್ನ ಹತ್ರ ಇಲ್ವಲ್ಲ ಅಂತ ಅನ್ನೋ ಸ್ಥಿತಿ ಬಂದಾಗ 10 ರೂಪಾಯಿ ಇಲ್ದವಳ ಕೈಯಲ್ಲಿ ಇವತ್ತು ನನ್ನ ಈ
ಮಟ್ಟಕ್ಕೆ ತೊಗೊಂಡು ಬಂದಿದ್ದಾರೆ ನನ್ನ ಮನೆ ದೇವರು, ನನ್ನ ತಂದೆ ಗುರುರಾಯರು ಅಂತಂದರೆ ಖಂಡಿತ ನೀವೆಲ್ಲ ನಂಬಲೇಬೇಕು. ನನ್ನ ಅನುಭವದ ಮಾತಿನಿಂದ ಇಷ್ಟಲ್ಲೇ ಹೇಳ್ತಾ ಇರೋದು. ಮೊದಲು ನಾವು ಮನೆ ದೇವ್ರನ್ನ ಬಿಡೋದಕ್ಕೆ ಹೋಗಬಾರ್ದು. ಮನೆ ದೇವರೇ ಅತಿ ಮುಖ್ಯ ಪಾತ್ರ ನಮ್ಮ ಜೀವನದಲ್ಲಿ. ಮನೆ ದೇವರು ದಾರಿ ತೋರಿಸಿ ಒಳ್ಳೇದು ಮಾಡಿದ್ರೇ ಬೇರೆ ದೇವ್ರುಗಳು ನಮ್ಗೆ ಅನುಗ್ರಹ ಮಾಡೋದು. ನೀವೆಷ್ಟು ಮನೆ ದೇವ್ರನ್ನ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ನೀವು 50 ಭಾಗ ಮಾಡ್ತೀರಾ, 50 ಭಾಗ ಮಾತ್ರ ಕಾಯ್ತಾರೆ. 100 ಭಾಗ ಮಾಡ್ತೀರಾ, 100 ಭಾಗದಷ್ಟು ನಿಮ್ಮ ತಲೆ ಕಾಯ್ತಾರೆ. ನಾವು ಅವಾಗ ಯಾವ ದೇವ್ರೂ ನಂಬಬೇಕಾಗಿಲ್ಲ. ಮನೆ ದೇವರೇ ಸಾಕು ನಮಗೆ ದಾರಿ ತೋರಿಸೋದಕ್ಕೆ, ದಿಕ್ಕು ತೋರಿಸೋದಕ್ಕೆ. ನಾವು ಮನೆ ದೇವ್ರನ್ನ ಸಂಪೂರ್ಣವಾಗಿ ನಂಬಿತು ಅಂತಂದರೆ ನಮ್ಗೆ ಯಾರಾದರೂ ಮೋಸ ಮಾಡೋದಕ್ಕೆ ಬರ್ತಾರಲ್ಲ, ಯಾರಾದರೂ ಕೆಟ್ಟದ್ದು ಮಾಡೋಕ್ಕೆ ಬಂದಾಗ ಅವ್ರು ಮಾಡೋಂಥ ಕೆಟ್ಟದ್ದು ನಮಗೆ ತಾಕೋದಿಲ್ಲ. ನಮಗೆ ಮೋಸ ಮಾಡೋರಿಗೆ ಮನಸ್ಸು ಕೊಡೋದಿಲ್ಲ. ನಮ್ಗೆ ಯಾರು ಮೋಸ ಮಾಡೋಕ್ಕೋಗೋದಿಲ್ಲ. ಆ ಥರ ಮನೆ ದೇವ್ರುಗಳು ತಡೀತಿರ್ತವೆ. ನನ್ನ ಮನೇಲಿರೋ ನನ್ನ ಮಕ್ಕಳಿಗೆ ನೀನು ಮೋಸ ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ತಿರುಗಿಸಿ ಅವ್ರಿಗೆ ಹೊಡೆಯೋವಂಥದ್ದು. ನಾವು ಮನೆ ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ಒಳ್ಳೇದು ಮಾಡ್ತಾರೆ. ತಂದೆ ಗುರುರಾಯನ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ಅನುಗ್ರಹ ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.